ನಮಸ್ಕಾರ. ಬಿಗ್ ಬಾಸ್ ಮನೆಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಸ್ಟೋರಿಯನ್ನು ಹಾಕಿದ್ದೆ. ಬಹುಶಃ ನೀವು ಗಮನಿಸಿರ್ತೀರಾ ಅಂತೇಳಿ ಅಂದ್ಕೊಳ್ತೀನಿ. ಏನಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರ ಎದುರುಗಡೆನೆ ಅಶ್ವಿನಿ ರಂಪ ರಾಮಾಯಣವನ್ನು ಮಾಡಿದ್ದು, ಬೊಬ್ಬೆ ಹಾಕಿದ್ದು, ಜೊತೆಗೆ ಒಂದಷ್ಟು ಗಂಭೀರವಾದಂಥ ಆರೋಪಗಳನ್ನು ಹೊರಿಸಿದ್ರ ಬಗ್ಗೆ ಬಹುಶಃ ಒಂದು ಸುದೀರ್ಘವಾದಂಥ ಸ್ಟೋರಿಯನ್ನು ಹಾಕಿದ್ದನ್ನು ನೀವು ಗಮನಿಸಿರ್ತೀರ. ಆದರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಾನೊಂದು ವಿಚಾರವನ್ನು ಕೂಡ ಹೇಳಿದ್ದೆ. ಏನು, ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರಿಗೆ ಅತಿ ಹೆಚ್ಚು ಏನು ಬೈಯೋದಕ್ಕೆ ಹೋಗೋದಿಲ್ಲ, ಆದರೆ ರಜತ್ ಮತ್ತು ಚೈತ್ರಗೆ ಸುದೀಪ್ ಅವರು ಕ್ಲಾಸನ್ನು ತೆಗೆದುಕೊಳ್ತಾರೆ ಅಂತೇಳಿ ಹೇಳಿದ್ದೆ. 100% ಹಾಗೆ ಆಯಿತು ನೋಡಿ. ಅಶ್ವಿನಿ ಗೌಡ ವಿರುದ್ಧ ಮಾತನಾಡೋದಕ್ಕೆ ಹೆದರುವಂತಹ ಈ ಕಿಚ್ಚ ಸುದೀಪ್ ಅವರು ಒನ್ಸ್ ಅಗೇನ್ ಈ ವಾರನೂ ಕೂಡ ಅಶ್ವಿನಿ ಅವರ ವಿರುದ್ಧ ಒಂದೇ ಒಂದು ಮಾತನ್ನು ಕೂಡ ಆಡಿಲ್ಲ. ಮಾತನಾಡಿದ್ದು ಒಂದೇ ಮಾತು, ಆ ಮಾತನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಕೂಡ ಮಾತನ್ನು ಆಡಲಿಲ್ಲ ಅಶ್ವಿನಿ ಗೌಡ ಜೊತೆಗೆ ಕಿಚ್ಚ ಸುದೀಪ್ ಅವರು. ಆದರೆ ಎಪಿಸೋಡ್ನ ಉದ್ದಕ್ಕೂ ಕೂಡ ರಜತ್ ಮತ್ತು ಚೈತ್ರ ಅವರನ್ನೇ ಟಾರ್ಗೆಟ್ ಮಾಡ್ತಾ ಹೋದಂತಹ ಕಿಚ್ಚ ಸುದೀಪ್ ಅವರು ಎಲ್ಲೋ ಒಂದು ಕಡೆ ಈ ಪಾಪದವರ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡೋದು ಬಿಟ್ಟರೆ, ಈ ಜೋರಿರೋರ ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಅಥವಾ ಅವರಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡೋದಕ್ಕೆ ಯಾಕೆಷ್ಟು ಭಯ ಬೀಳ್ತಿದ್ದಾರೆ ಅನ್ನುವಂಥ ಅನುಮಾನ, ಪ್ರಶ್ನೆಗಳು ಕೂಡ ಈಗ ಮೂಡುವಂತೆ ಮಾಡಿದೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಹೌದ್ರಿ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸ್ಪರ್ಧಿಗಳದ್ದು ಒಂದೊಂದು ಲೆಕ್ಕಾಚಾರದ ಆಟಗಳು ನಡೀತಾ ಇದ್ದಾವೆ. ಈ ನಡುವೆ ಇಲ್ಲಿ ಅಶ್ವಿನಿ ಗೌಡ ಅವರು ಇಡೀ ಬಿಗ್ ಬಾಸ್ ಮನೆಯನ್ನು ಕಂಟ್ರೋಲ್ಗೆ ತೆಗೆದುಕೊಂಡು ಆಟ ಆಡಬೇಕು ಅನ್ನುವಂತಹ ಕನಸನ್ನು ಹೊತ್ತು ಬಂದಂಥವರು. ಈಗ ಇವರು ಈ ಕನಸನ್ನು ಕೂಡ ನನಸು ಮಾಡಿಕೊಳ್ತಾ ಸುದೀಪ್ ಅವರನ್ನು ಕೂಡ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡುವಂತೆ ಮಾಡಿದೆ. ಅದು ಯಾಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಅಷ್ಟೂ ಜನ ಸದಸ್ಯರದ್ದು ಒಂದೊಂದು ರೀತಿಯಾದಂಥ ಆಟದ ಲೆಕ್ಕಾಚಾರ. ಬಿಗ್ ಬಾಸ್ ಮನೆಯ ಸದಸ್ಯರು ಬೇರೆ ಬೇರೆ ರೀತಿಯಲ್ಲಿ ಆಟ ಆಡೋದು ಮತ್ತು ಆ ಆಟದ ಶೈಲಿಯನ್ನು ಬದಲಾಯಿಸಿಕೊಳ್ಳೋದು ಕೂಡ ಇದೆ. ಅಟ್ ದಿ ಸೇಮ್ ಟೈಮ್ ಬಿಗ್ ಬಾಸ್ ಮನೆಯಲ್ಲಿರುವಂಥ ಒಂದಷ್ಟು ಜನ ಸದಸ್ಯರ ವಾಯ್ಸ್ಗಳು ಕೂಡ ಪ್ರತಿ ವಾರ ಕೂಡ ರೈಸ್ ಆಗ್ತಾ ಇರ್ತದೆ. ಬಿಗ್ ಬಾಸ್ ಮನೆ ಒಳಗಡೆ ಬಂದಂಥ ದಿನದಿಂದ ಇವತ್ತಿನವರೆಗೂ ಕೂಡ ಜಗಳವನ್ನು ನಿಲ್ಲಿಸದಂತಹ ಏಕೈಕ ಸ್ಪರ್ಧಿ ಅಂತ ಹೇಳಿದ್ರೆ ಅದು ಅಶ್ವಿನಿ ಗೌಡ. ಬಹುಶಃ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಮಾಡದಂಥ ಸ್ಪರ್ಧಿಗಳು ಯಾರೂ ಇಲ್ಲ ಅಂತೇಳಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಬಹುತೇಕ ಎಲ್ಲರ ಜೊತೆನೂ ಕೂಡ ಈ ಅಶ್ವಿನಿ ಗೌಡ ಜಗಳವನ್ನು ಮಾಡಿಕೊಂಡಿದ್ದಾರೆ. ಕಳೆದ ವಾರ ಈ ಚೈತ್ರ ಕುಂದಾಪುರಗೆ ಬಕೆಟನ್ನು ಹಿಡಿದಂಥ ಅಶ್ವಿನಿ ಗೌಡ ಈ ವಾರ ಇದೇ ಚೈತ್ರ ಕುಂದಾಪುರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಜೊತೆಗೆ ರಜತ್ ಜೊತೆನೂ ಕೂಡ 2-3 ಸಲ ಕಿತ್ತಾಡಿದ್ದಾರೆ. ಬಟ್ ಕಿಚ್ಚ ಸುದೀಪ್ ಅವರ ಎದುರುಗಡೆನೆ ಈ ಅಶ್ವಿನಿ ಗೌಡ ರಜತ್ ಬಗ್ಗೆ ಮಾಡಿದಂಥ ಸಾಲು ಸಾಲು ಆರೋಪಗಳು ಮತ್ತು ಅದಕ್ಕೆ ರಜತ್ ಸ್ಪಷ್ಟನೆ ಕೊಡುವಂಥ ಸಂದರ್ಭದಲ್ಲಿ ನಂತರನೂ ಕೂಡ ಕಿಚ್ಚ ಸುದೀಪ್ ಅವರು ಆಡಿದಂಥ ಮಾತುಗಳು, ಹಾಗೆಯೇ ಇದೇ ರಜತ್ ಮಾತಿಗೆ ಕಿಚ್ಚ ಸುದೀಪ್ ಅವರು ಕೊಟ್ಟಂಥ ವಾರ್ನಿಂಗ್ ಇರ್ಬೋದು. ಅಟ್ ದಿ ಸೇಮ್ ಟೈಮ್ ಅಶ್ವಿನಿ ಬಗ್ಗೆ ಇಲ್ಲಿ ಕಿಚ್ಚ ಸುದೀಪ್ ಆಡಿದಂಥ ಮಾತುಗಳು, ಚೈತ್ರ ಬಗ್ಗೆ ಕಿಚ್ಚ ಸುದೀಪ್ ಆಡಿದಂಥ ಮಾತುಗಳು, ಈ ಹಿಂದೆ ಬೇರೆ ಬೇರೆ ಸ್ಪರ್ಧಿಗಳು ಗಿಲ್ಲಿಯಿಂದ ಹಿಡಿದು ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಆಡಿದಂಥ ಮಾತುಗಳು, ಇವೆಲ್ಲದರ ಬಗ್ಗೆನೂ ಕೂಡ ಈಗ ಭಾರಿ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಯಾಕೆ ಅಂತೇಳಿ ಕೇಳಿದ್ರೆ, ಇಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಅಶ್ವಿನಿ ಗೌಡ ಎದುರುಗಡೆ ಮಾತನಾಡುವಂತಹ ಮೀಟ್ರೇ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಈ ಪ್ರಶ್ನೆ ಇದೇ ಮೊದಲ ವಾರ ಬರ್ತಿರುವಂಥ ಪ್ರಶ್ನೆ ಅಲ್ಲ. ಈ ಹಿಂದೆನೂ ಕೂಡ ಈ ಪ್ರಶ್ನೆ ಇದ್ದಿತ್ತು. ಈ ಹಿಂದೆ ಕೂಡ ಹಲವು ಸಲ ಇದೇ ಪ್ರಶ್ನೆಯನ್ನು ಕೇಳಲಾಗಿತ್ತು. ಈಗ ನೋಡಿ, ರಜತ್ ಅವರು ಈ ಅಶ್ವಿನಿ ಜೊತೆಗೆ ಕಿರಿಕನ್ನು ಮಾಡಿಕೊಂಡಿದ್ರು. ಯಾವಾಗ? ಒಂದು ಈ ಟಾಸ್ಕ್ಗಳು ಆಗುವಂಥ ಸಂದರ್ಭದಲ್ಲಿ, ಮತ್ತೊಂದು ಅದಕ್ಕೂ ಮುನ್ನ ಈ ನಾಮಿನೇಷನ್ನ ಸಂದರ್ಭದಲ್ಲಿ. ಆಗಲೂ ಕೂಡ ಅಶ್ವಿನಿ ಮತ್ತು ರಜತ್ ನಡುವೆ ಏಕವಚನದ ವಾಕ್ಸಮರ ನಡೆದಿತ್ತು. ಇದರ ಮುಂದುವರೆದ ಭಾಗ ಮತ್ತು ಇಲ್ಲಿ ಕ್ಯಾಪ್ಟನ್ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಶಿಕಾ ಕ್ಯಾಪ್ಟನ್ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವನ್ನು ಎತ್ಕೊಂಡು ಕಿಚ್ಚ ಸುದೀಪ್ ಅವರು ಚರ್ಚೆ ಮಾಡಿದ್ದು ಅಶ್ವಿನಿ ಅವರು ನೇರವಾಗಿ ಹೋಗುವಂಥದ್ದೇ ಇಲ್ಲಿ ಒಂದು ಟಾರ್ಗೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾರು ರಜತ್ ಮತ್ತು ಚೈತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ನೇರವಾಗಿ ವಿಚಾರವನ್ನು ಡೈವರ್ಟ್ ಮಾಡಿ ಬಿಡ್ತಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕಣ್ಣೀರನ್ನು ಹಾಕಿ ಡ್ರಾಮಾ ಮಾಡಿ ಕಿಚ್ಚ ಸುದೀಪ್ ಅವರ ಮೇಲೆ ಎದುರುಗಡೆ ಅಬ್ಬಬ್ಬಬ್ಬಬ್ಬ ಮಾತನಾಡಿದ್ದು ನಾನ್ ಸ್ಟಾಪ್. ರಜತ್ಗೂ ಮಾತನಾಡಲಿಕ್ಕೆ ಅವಕಾಶ ಇಲ್ಲ, ಕಿಚ್ಚ ಸುದೀಪ್ ಅವರಂತೂ ಮಾತೇ ಆಡಲಿಲ್ಲ. ಇಂತಹ ಮಾತುಗಳನ್ನು ಆಡಿದ್ರು. ಸ್ಟುಪಿಡ್ ಥರ ಮಾತನಾಡ್ತಾನೆ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ರು. ಕಿಚ್ಚ ಸುದೀಪ್ ಅವರು ಸುದೀರ್ಘವಾದಂಥ ಅಶ್ವಿನಿ ಅವರ ಮಾತಿನಲ್ಲಿ ಸುಮಾರು ಒಂದು 10 ನಿಮಿಷ ಮಾತನಾಡಿರ್ಬೋದು. ಇದರಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಅಥವಾ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದು ಒಂದೇ ಪದದ ಬಗ್ಗೆ, ಸ್ಟುಪಿಡ್ ಅನ್ನುವಂಥ ಪದದ ಬಗ್ಗೆ. ನೀವು ಸ್ಟುಪಿಡ್ ಅನ್ನುವಂಥ ಪದವನ್ನು ಬಳಸಬಾರ್ದಾಗಿತ್ತು ಅನ್ನುವಂತಹ ವಿಚಾರವನ್ನು ಒಂದು ಹೊರತುಪಡಿಸಿ ಬೇರೆ ಏನೂ ಕೂಡ ಅಶ್ವಿನಿ ಮಾಡಿದಂಥ ಮಿಸ್ಟೇಕ್ಸನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಕಿಚ್ಚ ಸುದೀಪ್ ಅವರು ಮಾಡಲೇ ಇಲ್ಲ.
ಸತತ 3/4 ಗಂಟೆ ಆದರೂ ಕೂಡ ಅಶ್ವಿನಿ ಅವರು ಒಂದೂ ಬಿಡದಂತೆ ಎಲ್ಲವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಮುದುಕಿ, ಸೆಡೆ, ಕಚಡ ಹೀಗೆ ಅನೇಕ ಪದಗಳ ಬಳಕೆ ನನ್ನ ಲಿಸ್ಟ್ನಲ್ಲಿದೆ. ರಜತ್ ಯಾಕೆ ಇಷ್ಟು ಸ್ಟುಪಿಡ್ ಆಗಿ ಮಾತನಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಂಥೇಳಿ ಅಶ್ವಿನಿ ಆರೋಪವನ್ನು ಹೊರಿಸ್ತಾರೆ. ಸುಖ ಸುಮ್ಮನೆ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ರಜತ್ ಹಾಗೂ ಚೈತ್ರ ಇಬ್ಬರು ಕೂಡ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಅವರಿಬ್ಬರು ಕೂಡ ನನ್ನ ತಂಟೆಗೆ ಬರಬಾರ್ದು. ಏ ಸುಬ್ಬಿ, ಆ ಮುದುಕಿಯನ್ನು ಹೊಡಿತೀನಿ ಕಣೋ ಅಂತೇಳಿ ಹೇಳ್ತಾರೆ. ಬಿಗ್ ಬಾಸ್ ಮನೆಗೆ ನೀವು ಸ್ಪರ್ಧಿಗಳನ್ನು ಕಳಿಸಿದ್ದೀರೋ ಅಥವಾ ಎಲಿಮೆಂಟ್ಸ್ಗಳನ್ನು ಕಳಿಸಿದ್ದೀರೋ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರು ಇವರಷ್ಟು ಕಳಪೆ ಇಲ್ಲ ಅಂತೇಳಿ ಎದೆತಟ್ಟಿ ಹೇಳ್ತೀನಿ ಅಂತಲೂ ಕೂಡ ಅಶ್ವಿನಿ ಬಿಲ್ಡಪ್ಪನ್ನು ಕೊಟ್ಕೊಂಡಿದ್ದಾರೆ. ಆದರೆ ಇದಿಷ್ಟನ್ನೂ ಕೂಡ ಕೇಳಿಸ್ಕೊಂಡಂತಹ ಬಳಿಕ ಸುದೀಪ್ ಅವರು ಮೊದಲಿಗೆ ಟಾಸ್ಕ್ ಬಗ್ಗೆ ಮಾತನಾಡ್ತಾರೆ. ಚೈತ್ರ ಅವರು ಮಾಡಿದಂಥ ತಪ್ಪುಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ. ಕರ್ನಾಟಕ ನೋಡ್ತಿದೆ ಅಂತ ಹೇಳ್ಬಿಟ್ಟು ಚೈತ್ರ ಆಗಾಗ ಹೇಳ್ತಾ ಇರ್ತಾರಲ್ಲ, ನಿಮ್ಮಿಬ್ಬರನ್ನು ಕೂಡ ಸ್ಪರ್ಧಿಗಳಾಗಿ ಕಳಿಸಿರೋದು ಅಥವಾ ನಿಮ್ಮಿಬ್ಬರನ್ನು ಕೂಡ ಯುನಿಟಿಯಾಗಿ ಕಳಿಸಿರೋದಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಅಂದರೆ ಇಲ್ಲಿ ಕಿಚ್ಚ ಸುದೀಪ್ ಅವರ ಟಾರ್ಗೆಟು ರಜತ್ ಮತ್ತು ಈ ಚೈತ್ರ ಕುಂದಾಪುರ ಹೊರತುಪಡಿಸಿ ಬೇರೆ ಯಾರೂ ಕೂಡ ಅಲ್ಲ. ಧ್ರುವಂತ್ ಬಗ್ಗೆನೂ ಕೂಡ ಕಿಚ್ಚ ಸುದೀಪ್ಗೆ ಯಾವುದೂ ಕೂಡ ಸಮಸ್ಯೆ ಇಲ್ಲ. ಅಶ್ವಿನಿ ಗೌಡ ಬಗ್ಗೆನೂ ಕೂಡ ಕಿಚ್ಚ ಸುದೀಪ್ಗೆ ಯಾವುದೇ ಸಮಸ್ಯೆ ಇಲ್ಲ. ಅವರಿಬ್ಬರು ತಪ್ಪೇ ಮಾಡಿಲ್ಲ, ಅವರಿಬ್ಬರು ತಪ್ಪಾಗಿ ಮಾತೇ ಆಡಿಲ್ಲಪ್ಪ. ಅವರಷ್ಟು ಒಳ್ಳೆ ಮಾತನ್ನು ಬಿಗ್ ಬಾಸ್ ಮನೇಲಿ ಆಡಿದವ್ರು ಯಾರಾದರೂ ಇದ್ದಾರಾ? ಯಾರು ಕೂಡ ಅವರಷ್ಟು ಒಳ್ಳೆ ರೀತಿಯಲ್ಲಿ ಮಾತನಾಡಿದವರೇ ಇಲ್ಲ. ಅವರಷ್ಟು ಒಳ್ಳೆಯವ್ರು ಯಾರಾದರೂ ಇದ್ದಾರೆ? ಯಾರೂ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಅಶ್ವಿನಿ ಮತ್ತು ರಜತ್, ಅಶ್ವಿನಿ ಮತ್ತು ಚೈತ್ರ ಇವ್ರ ನಡುವೆ ಕಿತ್ತಾಟ ಆಯ್ತಲ್ಲ, ಆ ಸಂದರ್ಭಕ್ಕೂ ಮತ್ತು ಧ್ರುವಂತ್ ಮತ್ತು ರಜತ್ ನಡುವೆ ಆದಂಥ ಕಿತ್ತಾಟಕ್ಕೂ ಒಬ್ಬೊಬ್ಬೊಬ್ಬೊಬ್ಬ ಏನು ನ್ಯಾಯವನ್ನು ಕೊಟ್ಟರು ಅಂತ ಹೇಳಿದ್ರೆ ಅದನ್ನು ಯಾಕೆ ಹೇಳ್ತೀರಿ? ಅದು ಬಹುಶಃ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಿರ್ತದೆ. ಇಲ್ಲಿ ಈ ಅಶ್ವಿನಿ ಮತ್ತು ಧ್ರುವಂತಂತಹ ಒಳ್ಳೆಯ ಜನ ಬಿಗ್ ಬಾಸ್ ಮನೆಯಲ್ಲಿ ಉಳಿದಂಥವ್ರು ಅಲ್ವೇ ಅಲ್ಲ, ತುಂಬ ಕೆಟ್ಟವ್ರಿ. ಅವರಷ್ಟು ಒಳ್ಳೆಯವ್ರು ಯಾರಾದರೂ ಇದ್ದಾರೆ? ಅದೇ ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ಅವರಿಬ್ಬರ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ತುಟಿ ಬಿಚ್ಚಲಿಲ್ಲ ರೀ. ಧ್ರುವಂತ್ ಬಗ್ಗೆನಾದರೂ ಕೂಡ ಮಾತನಾಡ್ತಾರೆ, ಅಶ್ವಿನಿ ಬಗ್ಗೆ ಮಾತೇ ಆಡೋಂಗಿಲ್ಲ. ಅಶ್ವಿನಿ ಅಂತ ಒಳ್ಳೆ ಜನ ಯಾರಾದರೂ ಇದ್ದಾರಾ? ಅವರಷ್ಟು ಒಳ್ಳೆತನ ಇರೋರು ಯಾರಾದರೂ ಬಿಗ್ ಬಾಸ್ ಮನೆಯಲ್ಲಿದ್ದಾರಾ? ಅವ್ರು ಒಂದು ಕೆಟ್ಟ ಪದವನ್ನು ಬಳಸಿದ್ರೆ ಅವ್ರ ಬಾಯಲ್ಲಿ ಬರೋದೇ ಇಲ್ಲ, ಕೆಟ್ಟ ಪದ ಅನ್ನೋದೇ ಬರೋಲ್ಲ. ಸಿಟ್ಟು ಅನ್ನೋದು ಅವ್ರಿಗೆ ಬರೋದೇ ಇಲ್ಲ, ಆಕ್ರೋಶ ಅನ್ನೋದು ಅವ್ರು ವ್ಯಕ್ತಪಡಿಸೋದೇ ಇಲ್ಲಪ್ಪ. ಅವರ ಮಾತುಗಳು, ಅವರ ನಡವಳಿಕೆ ಎಲ್ಲದೂ ಕೂಡ ಕಂಟ್ರೋಲಲ್ಲಿರ್ತದೆ. ಈ ರೀತಿ ಅಂದ್ಕೊಳ್ಬೇಕಷ್ಟೆ. ಯಾಕಂತ ಹೇಳಿದ್ರೆ ಇದೇ ಭಾವನೆಯಲ್ಲಿ ಕಿಚ್ಚ ಸುದೀಪ್ ಅವರು ವೀಕೆಂಡ್ನ ಪಂಚಾಯಿತಿಯನ್ನು ಮುಗಿಸ್ಬಿಟ್ಟು ಹೋಗಿದ್ದಾರೆ. ಶನಿವಾರದ ಪಂಚಾಯಿತಿಯಲ್ಲಿ ಇದೇ ರೀತಿ ಮುಗಿಸ್ಬಿಟ್ಟು ಹೋಗಿದ್ದಾರೆ. ಅಂದರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಟಾರ್ಗೆಟ್ ಮಾಡಿದ್ದು ಯಾರನ್ನ? ರಜತನ್ನ ಮತ್ತು ಚೈತ್ರಳನ್ನು. ಚೈತ್ರ ಮಾಡಿದಂಥ ತಪ್ಪುಗಳನ್ನು, ಈ ರಜತ್ ಬಳಸಿದಂಥ ಪದಗಳನ್ನು ಕಿಚ್ಚ ಸುದೀಪ್ ಅವರು ಟಾರ್ಗೆಟ್ ಮಾಡಿದ್ದಾರೆ. ಆದರೆ ಅಶ್ವಿನಿ ಬಳಸಿದಂಥ ಪದಗಳು ಟಾರ್ಗೆಟ್ ಆಗಲಿಲ್ಲ, ಸಮಸ್ಯೆ ಆಗಲಿಲ್ಲ. ಧ್ರುವಂತ್ ಬಳಸಿದಂಥ ಪದಗಳು ಟಾರ್ಗೆಟ್ ಆಗಲಿಲ್ಲ, ಸಮಸ್ಯೆ ಆಗಲಿಲ್ಲ. ಬಟ್ ರಜತ್ ಬಳಸಿದಂಥ ಪದಗಳು ಟಾರ್ಗೆಟ್ ಆಗಿಬಿಡ್ತು, ಸಮಸ್ಯೆಗಳಾಗ್ಬಿಡ್ತು. ಹೀಗಾಗಿ ಈ ಒನ್ ಸೈಡೆಡ್ ನೀತಿಯನ್ನು ಯಾಕೆ ಕಿಚ್ಚ ಸುದೀಪ್ ಅವರು ಇತ್ತೀಚೆಗೆ ತುಂಬ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುತ್ತಿದ್ದಾರೋ, ಅದರಲ್ಲೂ ಕೂಡ ಈ ಪಂಚಾಯಿತಿ ವಿಚಾರಕ್ಕೆ ಬಂದಾಗ ಬಹುಶಃ ಇವ್ರ ಬಾಯಲ್ಲಿ ಈ ಬಿಗ್ ಬಾಸ್ನ ಟೀಮ್ ಈ ರೀತಿ ಮಾತಾಡಿಸ್ತಿದೆಯೋ ಅಥವಾ ಇವರೇ ಮಾತನಾಡ್ತಿದ್ದಾರೋ ಗೊತ್ತಾಗ್ತಿಲ್ಲ. ಬಟ್ ತುಂಬ ನೀಟಾಗಿ ಕಾಣಿಸ್ತಿದೆ ಏನು ಅಂತ ಹೇಳಿದ್ರೆ ರಜತ್ ಬಿಟ್ಟಾಕಿ. ಬಟ್ ಅಶ್ವಿನಿ ಗೌಡ ಅವರ ವಿಚಾರದಲ್ಲಿ ಇಡೀ ಬಿಗ್ ಬಾಸ್ ಟೀಮು, ಕಿಚ್ಚ ಸುದೀಪ್ ಅವರು ಎಲ್ಲರೂ ಕೂಡ ಒನ್ ಸೈಡೆಡ್ ಆಗಿ ವರ್ತನೆಯನ್ನು ಮಾಡ್ತಿದ್ದಾರೆ. ಎಲ್ಲೂ ಕೂಡ ಅಶ್ವಿನಿ ಗೌಡಗೆ ಬೇಸರ ಆಗಬಾರ್ದು, ನೋವು ಆಗಬಾರ್ದು ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತಿದೆ ಅಂತಲೂ ಕೂಡ ಹೇಳ್ಬೋದು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ನಿಮಗೂ ಕೂಡ ಹಾಗೆ ಕಾಣಿಸ್ತಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.